ಹೆಲೋ ಫ್ರೆಂಡ್ಸ್, ನಮ್ಮ ಹಿಂದಿನ ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ನಮ್ಮ ಚಾನಲ್ AP's ಸ್ಟ್ರೀಮ್ಸ್ ಆಫ್ ಡ್ರೀಮ್ಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಮಹೋನ್ನತವಾದ ದಿನ. ಯಾಕಂದರೆ ಇವತ್ತು ಭಾರತದ ಜನರನ್ನು ಕತ್ತಲಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋದ ಒಬ್ಬ ಮಹಾಪುರುಷನ ಜನ್ಮದಿನ. ಹೌದು, ಇವತ್ತು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನ. ಎಲ್ಲರಿಗೂ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಮೊದಲನೇದಾಗಿ ನಾನು ಹೇಳಬೇಕು ಅಂದ್ಕೊಂಡಿರೋದು, ನಮ್ಮಲ್ಲಿ ಎಷ್ಟೋ ಜನ ಅಂಬೇಡ್ಕರ್ ಅವರು ಕೇವಲ ತಮ್ಮ ಜಾತಿ, ತಮ್ಮ ವರ್ಗದ ಜನರಿಗೆ ಮಾತ್ರ ಒಳ್ಳೇದು ಮಾಡಿದ್ರು, ಮೀಸಲಾತಿ ಕೊಡಿಸಿದ್ರು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಸತ್ಯ ಏನಂದರೆ, ಅಂಬೇಡ್ಕರ್ ಅವರು ನಮ್ಮ ಭಾರತದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸಮಾನತೆ ಸಿಗಬೇಕು ಅಂತ ಹೋರಾಡಿದವರು. ಹಾಗೆ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರು ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಕನಸು ಕಂಡವರು ಮತ್ತು ಅದನ್ನು ನನಸು ಮಾಡೋದಕ್ಕೆ ಹೋರಾಟ ಮಾಡಿದವರು. ಇನ್ನು ಮೀಸಲಾತಿ ಬಗ್ಗೆ ಹೇಳಬೇಕಂದ್ರೆ, ಪ್ರತಿ ಜಾತಿ ವರ್ಗದಲ್ಲೂ ಮೀಸಲಾತಿ ಇದೆ. ಅಂಬೇಡ್ಕರ್ ಅವರು ನಮಗೆ ಹೇಗೆ ಎಲ್ಲ ವರ್ಗದವರಿಗೂ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳೋ ಒಂದು ಸಣ್ಣ ಪ್ರಯತ್ನ. ಒಂದು ಕಾಲದಲ್ಲಿ ಭಾರತ ದೇಶದ ಹೆಣ್ಣು ಮಕ್ಕಳು ಕೇವಲ 4 ಗೋಡೆಗಳಿಗಷ್ಟೇ ಮೀಸಲಾಗಿದ್ದರು. ಇದು ಎಲ್ಲ ಹೆಣ್ಣುಮಕ್ಕಳಿಗೂ ಅನ್ವಯಿಸುತ್ತೆ. ಆದರೆ ಇದು ಸರಿಯಲ್ಲ ಅಂತ ಆಗಿನ ಕಾಲದಲ್ಲೇ ಯೋಚನೆ ಮಾಡಿ, ಪ್ರತಿಯೊಬ್ಬ ಹೆಣ್ಣು ಕೂಡ ಪುರುಷನಷ್ಟೇ ಬಲಿಷ್ಠಳು, ಅವರಿಗೂ ಸ್ವಾಭಿಮಾನವಿದೆ, ಅವರಿಗೂ ಕೂಡ ಸಮಾನರಾಗಿ ಬದುಕಬೇಕು ಅಂತ ಯೋಚನೆ ಮಾಡಿ ಮಹಿಳಾ ಮೀಸಲಾತಿಗೆ ಹೋರಾಡಿ ಮಹಿಳಾ ಮೀಸಲಾತಿ ತಂದುಕೊಟ್ಟವರು ಅಂಬೇಡ್ಕರ್ ಅವರು. ಆ ಕಾಲದಲ್ಲಿ ತಲೆ ತೆಗೆಸಿ ನಿಲ್ಲುತ್ತಿದ್ದ ಹೆಣ್ಣು ಮಕ್ಕಳು ಇಂದು ತಲೆ ಎತ್ತಿ ಎಲ್ಲ ಕ್ಷೇತ್ರದಲ್ಲೂ ಗಂಡಸಿನಷ್ಟೇ ಸಮಾನವಾಗಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ಹೀಗೆ ಇನ್ನೂ ಅನೇಕ ಯೋಜನೆಗಳು, ಕಾಯ್ದೆಗಳನ್ನು ತಂದುಕೊಡ್ತಾರೆ ನಮ್ಮ ಅಂಬೇಡ್ಕರ್ ಅವರು. ಅದು ಬಹುಪತ್ನಿತ್ವ ವಿರೋಧ ಕಾಯ್ದೆ ಆಗ್ಬೋದು, ಮೆಟರ್ನಿಟಿ ಲೀವ್ ಫಾರ್ ವರ್ಕಿಂಗ್ ವುಮೆನ್, ತಂದೆಯ ಆಸ್ತಿನಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕಿದೆ ಅನ್ನೋದಾಗ್ಬೋದು. ಇದೇ ರೀತಿ ತುಂಬ ಯೋಜನೆಗಳನ್ನು ಮಾಡಿರ್ತಾರೆ ಅಂಬೇಡ್ಕರ್ ಅವರು. ಅಂದರೆ ಇದು ಕೇವಲ ಅವರ ಜಾತಿ ಅಥವಾ ಅವರ ವರ್ಗದವರ ಜನರಿಗೆ ಮಾತ್ರ ಅಲ್ಲ, ಭಾರತದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಪ್ರತಿಯೊಬ್ಬರೂ ಕೂಡ ಸಮಾನತೆಯಿಂದ ಬದುಕಬೇಕು ಅನ್ನೋದು ಅವರ ಒಂದು ಆಸೆ ಆಗಿದೆ. ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಶಿಖರದೆತ್ತರಕ್ಕೆ ಬೆಳೀತಾರೆ ಅಂದರೆ ಅದಕ್ಕೆ ಕಾರಣ ಅವರು ತಮ್ಮ ಪುಸ್ತಕದ ಮೇಲೆ ಇಟ್ಟಿದ್ದ ಅಪಾರವಾದ ನಂಬಿಕೆ. ಯಾವಾಗಲೂ ಓದೋದನ್ನೇ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಅದರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಪ್ರತಿ ಹೆಜ್ಜೆಗಳಿಗೂ ಹೋರಾಟಗಳನ್ನೇ ಮಾಡ್ತಾ ಭಾರತದ ಸಂವಿಧಾನದ ಪಿತಾಮಹ ಆಗ್ತಾರೆ ನಮ್ಮ ಭೀಮ್ರಾವ್ ಅಂಬೇಡ್ಕರ್ ಅವರು. ಎಂಥ ಗ್ರೇಟ್ ಪರ್ಸನಾಲಿಟಿ ಅಲ್ವಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಓದಿದವರು ಅಂದರೆ ನಮ್ಮ ಅಂಬೇಡ್ಕರ್ ಅವರು. ಹೆಚ್ಚು ದೇಶಗಳಲ್ಲಿ ಗುರುತಿಸ್ಕೊಂಡು ಮೆಚ್ಚುಗೆಯನ್ನು ಪಡೆದುಕೊಂಡು ಆ ದೇಶಗಳಿಂದಲೂ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರೋರು ಅಂದರೆ ಅದು ನಮ್ಮ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಅವರು ಕತ್ತಿ ಹಿಡಿದು ಹೋರಾಟ ಮಾಡಲಿಲ್ಲ, ಆದರೆ ಅದಕ್ಕಿಂತ ಹರಿತವಾದ ಲೇಖನಿ ಹಿಡಿದು ಹೋರಾಟ ಮಾಡೋದಕ್ಕಿದ್ದವರು. ನಾವು ಒಬ್ಬ ಚಹಾ ಮಾರುವವರು ನಮ್ಮ ದೇಶದ ಪ್ರಧಾನಿ ಆದರೂ ಇದು ನಮ್ಮ ಭಾರತ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಒಬ್ಬರು ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಿದ್ದವರು ಇವತ್ತು ನಮ್ಮ ದೇಶದ ದೊಡ್ಡ ಬಿಸ್ನೆಸ್ ಮೆನ್, ಇದು ನಮ್ಮ ಭಾರತ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಆದರೆ ಪ್ರತಿಯೊಬ್ಬ ಜನಸಾಮಾನ್ಯರು ಸಮಾನತೆಯಿಂದ ಬದುಕಬೇಕು, ಪ್ರತಿಯೊಬ್ಬ ಜನಸಾಮಾನ್ಯನು ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಬಹುದು ಅಂತ ಹೇಳಿದ ಅಂಬೇಡ್ಕರ್ ಅವ್ರನ್ನ ಒಪ್ಪಲು ಎಷ್ಟೋ ಜನ ಇಷ್ಟಪಡೋದಿಲ್ಲ. ಇದು ಎಂಥ ವಿಪರ್ಯಾಸ ಅಲ್ವಾ. ಅವರು ಬರೆದ ಸಂವಿಧಾನವನ್ನು ಒಪ್ಪಲು ಇಷ್ಟಪಡೋದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕಾಡುತ್ತೆ. ಎಷ್ಟೋ ರಾಷ್ಟ್ರಗಳು ಇಂಥ ಮಹಾನ್ ವ್ಯಕ್ತಿ, ಇಂಥ ಮಹಾನ್ ನಾಯಕ ನಮ್ಮ ದೇಶದಲ್ಲಿ ಯಾಕೆ ಹುಟ್ಟಲಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇಂಥ ಮಹಾನಾಯಕನಿಗೆ ಸಿಗಬೇಕಾದಂಥ ನಿಜವಾದ ಗೌರವ ಸಿಕ್ಕಿದೆಯಾ? ಯೋಚನೆ ಮಾಡಲೇಬೇಕಲ್ವಾ. ಕೊನೆಯದಾಗಿ ಫ್ರೆಂಡ್ಸ್,
ಇಂಥ ಮಹಾನ್ ವ್ಯಕ್ತಿಯನ್ನು ಕೇವಲ ಜಾತಿಗೋಸ್ಕರ ಅಂತ ಮೀಸಲಿಡದೆ ಒಬ್ಬ ಭಾರತೀಯ ನೊಂದ ಜನಕ್ಕೆ ಆಸರೆಯಾಗಿದ್ದ ಮಹಾನಾಯಕ ಭಾರತ ರತ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಗೌರವಿಸೋಣ. ಹಾಗೆ ಅವರ ಕನಸಿನಂತೆ ಎಲ್ಲರೂ ಸಮಾನರಾಗಿ ಬಾಳೋಣ, ಬದುಕೋಣ. ಜೈ ಭೀಮ್. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯದು, ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ಕಲಿಸಿಕೊಟ್ಟೆ ಸಮಾನತೆಯದು.